ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 3ನೇ ರಾಶಿ, ಮಾತಿನ ಚತುರತೆಗೆ ಮತ್ತು ಬುದ್ಧಿಶಕ್ತಿಗೆ ಹೆಸರಾದ ರಾಶಿ ಅಂದರೆ ಅದು ಮಿಥುನ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಅಂದರೆ ಜ್ಞಾನ, ಸಂವಹನ ಮತ್ತು ವ್ಯವಹಾರದ ಅಧಿಪತಿ. ಮಿಥುನ ರಾಶಿಯವರು ಅಂದರೆ ಜಗತ್ತನ್ನೇ ತಮ್ಮ ಮಾತಿನಿಂದ ಮರುಳು ಮಾಡುವ ಶಕ್ತಿಯನ್ನು ಹೊಂದಿರುವವರು. ಆದರೆ ಮಿಥುನ ರಾಶಿಯವರೇ, ನೀವು ಇತ್ತೀಚೆಗೆ ಗಮನಿಸಿದ್ದೀರಾ, ನಿಮ್ಮ ಹತ್ತಿರದವರೇ ನಿಮಗೆ ಬೆನ್ನು ತೋರಿಸ್ತಾ ಇದ್ದಾರಾ? ನೀವು ಮಾಡುವ ಸಹಾಯಕ್ಕೆ ಬೆಲೆ ಸಿಗ್ತಾ ಇಲ್ವಾ? ನಿಮಗೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಗಳು ಮತ್ತು ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಆ 3 ವ್ಯಕ್ತಿಗಳು ಯಾರು ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಮಿಥುನ ರಾಶಿಯವರ ಅದ್ಭುತ ಗುಣಗಳು. ಮಿಥುನ ರಾಶಿಯವರು ಬಹುಮುಖ ಪ್ರತಿಭೆಯುಳ್ಳವರು, ಮಲ್ಟಿ ಟ್ಯಾಲೆಂಟೆಡ್. ಇವರಿಗೆ ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಇರುತ್ತೆ. ನಿಮ್ಮಲ್ಲಿರುವ ಆಸೆ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ ಬೇರೆ ಯಾವ ರಾಶಿಯವರಿಗೂ ಕೂಡ ಇರೋದಿಲ್ಲ. ನೀವು ಎಲ್ಲಿಗೆ ಹೋದರೂ ಅಲ್ಲಿನ ಜನ ಮನಸ್ಸನ್ನು ಗೆಲ್ತೀರಿ. ಬುಧನ ಪ್ರಭಾವದಿಂದಾಗಿ ನೀವು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸದಾ ಆತುರವಾಗಿ ಇರ್ತೀರ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಿಮ್ಮನ್ನು ಸೋಲಿಸೋದು ಅಸಾಧ್ಯ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಅಂದರೆ ದ್ವಂದ್ವ ಮನಸ್ಸು. ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನೀವು ಬಹಳ ಸಮಯ ತೆಗೆದುಕೊಳ್ತೀರ ಅಥವಾ ತಕ್ಷಣ ನಿರ್ಧಾರ ಬದಲಾಯಿಸ್ತಾ ಇರ್ತೀರ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಾರೆ. ಇನ್ನು ಎಚ್ಚರಿಕೆ ಹೇಳೋದಾದರೆ, ನಿಮ್ಮ ಜೀವನದ ಆ 3 ವ್ಯಕ್ತಿಗಳು ಯಾರು? ಮಿಥುನ ರಾಶಿಯವರ ಯಶಸ್ಸಿನ ಹಾದಿಯಲ್ಲಿ ಅಡೆತಡೆ ಉಂಟು ಮಾಡುತ್ತಿರುವ ಆ 3 ವ್ಯಕ್ತಿಗಳನ್ನು ಈಗ ಗುರುತಿಸೋಣ. ಮುಖವಾಡ ಧರಿಸಿದ ಹಿತೈಷಿ, ದ ಫೇಕ್ ವೇಲ್ ವಿಷರ್. ಇವರು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ವಲಯದಲ್ಲೇ ಇದ್ದಾರೆ. ಮೇಲ್ನೋಟಕ್ಕೆ ನಿಮಗೆ ಒಳ್ಳೆಯ ಸಲಹೆ ನೀಡುವಂತೆ ನಟಿಸ್ತಾರೆ. ಅದು ನಿಮಗೆ ಬೇಡ, ಇದನ್ನು ಮಾಡಬೇಡ ಅಂತ ಹೇಳುತ್ತಾ ನಿಮ್ಮ ಪ್ರಗತಿಯನ್ನು ತಡಿತಾ ಇರ್ತಾರೆ. ನೀವು ಬೆಳೆದರೆ ತಮಗೆ ಎಲ್ಲಿ ಬೆಲೆ ಕಡಿಮೆ ಆಗುತ್ತೋ ಎಂಬ ಭಯ ಇವ್ರದ್ದು. ಇವರ ಹೆಸರಿನ ಮೊದಲ ಅಕ್ಷರ ಎ, ಕೆ ಅಥವಾ ಪಿ ಇಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದಾಗಿ, ಹಣದ ಹಿಂದೆ ಬಿದ್ದಿರುವ ಮಿತ್ರ, ದ ಮನಿ ಸೀಕರ್. ಮಿಥುನ ರಾಶಿಯವರು ದಾನ ಧರ್ಮದಲ್ಲಿ ಎತ್ತಿದ ಕೈ. ಇದನ್ನು ಬಳಸಿಕೊಳ್ಳುವ ಒಬ್ಬ ವ್ಯಕ್ತಿ ಸದಾ ನಿಮ್ಮ ಹತ್ತಿರ ಹಣದ ಸಹಾಯ ಪಡಿತಾ ಇರ್ತಾರೆ. ಆದರೆ ನಿಮಗೆ ಅವಶ್ಯಕತೆ ಬಂದಾಗ ಇವರು ಮಾಯ ಆಗಿಬಿಡ್ತಾರೆ. ಇವರು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇರ್ತಾರೆ. ಇನ್ನು ಮೂರನೇದಾಗಿ, ಗುಟ್ಟನ್ನು ಬಯಲು ಮಾಡುವ ವ್ಯಕ್ತಿ, ದ ಗಾಸಿಪ್ ಮಾಂಗರ್. ನೀವು ಮಿಥುನ ರಾಶಿಯವರು ಆದ್ದರಿಂದ ಅತಿಯಾಗಿ ಮಾತನಾಡ್ತಾ ಇರ್ತೀರ ಮತ್ತು ಎಲ್ಲರನ್ನ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳ್ಕೊಳ್ತಾ ಇರ್ತೀರ. ಆ ರಹಸ್ಯಗಳನ್ನು ಬೇರೆಯವರ ಮುಂದೆ ಮಸಾಲೆ ಸವರಿ ಹೇಳುವ ಒಬ್ಬ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಇದ್ದಿದ್ದಾರೆ. ಇದರಿಂದಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು. 2026ರ ಆರ್ಥಿಕ ಮತ್ತು ಉದ್ಯೋಗ ಭವಿಷ್ಯ. ಮಿಥುನ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳನ್ನು ನೀಡುತ್ತೆ. ಆದರೆ ಬುಧನು ಬಲಿಷ್ಠನಾಗಿರೋದ್ರಿಂದ ಆರ್ಥಿಕ ಲಾಭ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಉದ್ಯೋಗ ಕೆಲಸದಲ್ಲಿ ವರ್ಗಾವಣೆ ಬಯಸುವವರಿಗೆ ಇದು ಸುಸಮಯ. ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಾಫ್ಟ್ವೇರ್, ಮಾರ್ಕೆಟಿಂಗ್ ಮತ್ತು ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ಅಪಾರ ಯಶಸ್ಸು ಅನ್ನೋದು ಸಿಗುತ್ತೆ. ಇನ್ನು ಹಣಕಾಸು, ಹಳೆಯ ಸಾಲಗಳು ತೀರುತ್ತೆ. ಆದರೆ ಶೇರ್ ಮಾರ್ಕೆಟ್ ಅಥವಾ ಜೂಜಾಟದಲ್ಲಿ ಹಣ ತೊಡಗಿಸಬೇಕಾದಾಗ 100 ಬಾರಿ ಯೋಚನೆ ಮಾಡಿ. ನಿಮ್ಮ ಆಸ್ತಿ ವ್ಯವಹಾರದಲ್ಲಿ ಲಾಭದಾಯಕ ಬದಲಾವಣೆಗಳನ್ನೋದು ಕಂಡು ಬರುತ್ತೆ. ಇನ್ನು ಆರೋಗ್ಯ ಮತ್ತು ಪ್ರೀತಿಯ ಜೀವನ. ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ, ಅತಿಯಾದ ಆಲೋಚನೆಯಿಂದ ನಿಮಗೆ ನಿದ್ರಾಹೀನತೆ ಕಾಡ್ಬೋದು. ಶ್ವಾಸಕೋಶ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರು ಬಹಳ ರೊಮ್ಯಾಂಟಿಕ್. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ನಡೆದರೂ ಕೂಡ ಪ್ರೀತಿ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಕಾಲ ಹತ್ತಿರ ಬರ್ತಿದೆ. ಆದರೆ 3ನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಮಹತ್ವದ ಪರಿಹಾರಗಳು, ಎಫೆಕ್ಟಿವ್ ರೆಮಿಡೀಸ್ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿ ಕಾಣೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೆ ಪಾಲಿಸಿ. ಗಣೇಶನ ಆರಾಧನೆ. ಬುಧನಾಧಿಪತಿ ಗಣೇಶ. ಪ್ರತಿ ಬುಧವಾರ ಗಣೇಶನಿಗೆ ದೂರ್ವೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಗೆ ನಮಃ ಮಂತ್ರವನ್ನು ಜಪಿಸಿ. ಹಸಿರು ಬಣ್ಣದ ಬಳಕೆ. ನಿಮ್ಮ ಜೀವನದಲ್ಲಿ ಹಸಿರು ಬಣ್ಣದ ಹೆಚ್ಚಿನ ಮಹತ್ವ ಇರುತ್ತೆ. ಸಾಧ್ಯವಾದರೆ ಬುಧವಾರ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ. ಬುಧವಾರದ ದಿನ ಹಸಿರು ಬೇಳೆಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ.
ಪಕ್ಷಿಗಳಿಗೆ ಆಹಾರ ನೀಡಿ. ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀಡಿ. ಇದರಿಂದ ನಿಮ್ಮ ಮೇಲಿರುವ ದೋಷಗಳು ನಿವಾರಣೆಯಾಗುತ್ತೆ. ಕೊನೆಯದಾಗಿ ಮಿಥುನ ರಾಶಿಯವರೇ, ನೀವು ಅತ್ಯಂತ ಬುದ್ಧಿವಂತರು. ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಏಳಿಗೆಗಾಗಿ ಬಳಸಿ. ಯಾರೋ ಹೇಳುವ ಸುಳ್ಳು ಮಾತುಗಳಿಗೆ ಮರಳಾಗೋದಕ್ಕೆ ಹೋಗಬೇಡಿ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಈ ವಿಡಿಯೋದಲ್ಲಿ ಹೇಳಿದ 3 ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಂಡ್ರೆ ನಿಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.